ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು ಮಮತಾ. ನಾ ಮೊನ್ನೆ ಪಂಚಮಿ ಹಾಡು ಹಾಕಿದ್ದು ಭಾಳ ಮಂದಿ ಎಲ್ಲರಿಗೂ ಸೇರೈತಿ. ನೀವೆಲ್ಲರೂ ಸೇರಿದ್ದು, ನೀವು ಕಮೆಂಟ್ ಮಾಡಿದ್ದು, ಎಲ್ಲರ ಕಣ್ಣೊಳಗೆ ನೀರು ಬಂದಿದ್ದು, ಎಲ್ಲರೂ ನನಗೆ ಅದನ್ನ ಶೇರ್ ಮಾಡ್ಕೊಂಡಿರಲ್ಲ, ನನಗೆ ಭಾಳ ಖುಷಿ ಆಯಿತು. ಯಾಕಂದ್ರೆ ಅದು ತವ್ರ ಮನೆ ಅಂದ ಕೂಡಲೇ ಹೆಣ್ಮಕ್ಳಿಗೆ ಸ್ವಲ್ಪ ಅಂದ್ರೆ ದುಃಖ ಬರೋದು ಸಹಜ ಐತ್ರಿ. ಯಾಕಂದ್ರೆ ಅದಕ್ಕೆ ತಂದೆ ತಾಯಿ ಇರುವಾಗಲೇ ಎಲ್ಲರೂ ತಂದೆ ತಾಯಿ ಹತ್ರ ಹೋಗೋದು ಬರೋದು ಅದನ್ನು ಇಟ್ಕೋರಿ ದಯವಿಟ್ಟು. ಅವಾಗ ಟೈಮ್ ಇಲ್ಲ ಅಂತೀವಿ, ಯಾವಾಗ ಅವ್ರದ್ದು ಫೋನ್ ಬರ್ತೈತಿ, ಯಾವಾಗ ಅವ್ರು ನಮ್ಮ ಜೊತೆ ಮಾತಾಡ್ಬೇಕಂತಾರೆ, ಅವಾಗ ನಾವು ಟೈಮ್ ಇಲ್ಲ ಮಮ್ಮಿ ಆಮೇಲೆ ಮಾಡ್ತೀನಿ ಅದಂತ ಹಿಂಗೆ ಹೇಳ್ತೀವಲ್ಲ. ದಯವಿಟ್ಟು ಹಂಗೆ ಯಾರು ಹೇಳಬೇಡ್ರಿ. ಯಾವಾಗ ಅವ್ರಿಗೆ ನೆನಪಾಗಿ ಯಾವಾಗ ಅವ್ರು ಫೋನ್ ಮಾಡಿರ್ತಾರೆ, ನಿಮ್ಮ ಕೈಯೊಳಗೆ ಇದ್ದಿದ್ದ ಕೆಲಸ ಬಿಟ್ಟು ದಯವಿಟ್ಟು ಮಾತಾಡ್ರಿ. ಯಾಕಂದ್ರೆ ಈಗ ನಾವು ಮಾತಾಡ್ಬೇಕಂದ್ರೆ ಈಗ ನಮ್ಮ ತಾಯಿ ಇಲ್ಲ, ಈಗ ಟೈಮ್ ಐತಿ, ನಾ ಮಾತಾಡ್ಬೇಕಂದ್ರೆ ಅವ್ರು ಇರೋಂಗಿಲ್ಲ. ಅದಕ್ಕೆ ದಯವಿಟ್ಟು ಯಾರೂ ತಂದೆ ತಾಯಿ, ಅತ್ತೆ ಮಾವ ಆಯ್ತು, ತಂದೆ ತಾಯಿ ಆಯ್ತು, ಯಾರನ್ನೂ ಅಲಕ್ಷ್ಯ ಮಾಡಬೇಡ್ರಿ. ಅವ್ರು ಇರುವಷ್ಟೊತ್ತು ಅವ್ರ ಜೊತೆ ಪ್ರೀತಿ ಹಂಚ್ಕೋರಿ. ಪ್ರೀತಿ ಅವರು ಕೊಡ್ತಾರೆ, ನೀವು ಕೊಡ್ರಿ. ಇದೊಂದು ಎಲ್ಲರಿಗೂ ನಂದು ಕಳಕಳಿಯ ವಿನಂತಿ. ಯಾಕಂದ್ರೆ ಹೋದ್ಮೇಲೆ ಅವ್ರು ಬೇಕಾಗಿತ್ತು ಅಂದ್ರೆ ಅವರು ನಮಗೆ ಸಿಗೋದಿಲ್ಲ. ಅದಕ್ಕೆ ಇರುವಾಗನ ಎಲ್ಲರೂ ಅವರಿಗೆ ಪ್ರೀತಿ ಕೊಡ್ರಿ, ಪ್ರೀತಿ ಹಂಚ್ರಿ. ಅವ್ರು ಕೇಳೋದು ನಮ್ಮ ಕಡೆಯಿಂದ ಅದು ಒಂದು, ಮತ್ತೇನೂ ಕೇಳೋದಿಲ್ಲ ರೀ ಅವ್ರು ನಮ್ಗೆ. ಈಗ ಮತ್ತೊಂದು ಹೊಸ ಒಡಪು ತೊಗೊಂಬಂದೀನಿ ರೀ, ಈಗ ಹೇಳ್ತೀನಿ ಕೇಳ್ರಿ. ತಾಮ್ರದ ಕೊಡದ ಮೇಲೆ ತಂದೆ ತಾಯಿ ಹೆಸರು. ತಾಮ್ರದ ಕೊಡದ ಮೇಲೆ ತಂದೆ ತಾಯಿ ಹೆಸರು. ನನ್ನ ಮಾಂಗಲ್ಯ ಸೂತ್ರದ ಮೇಲೆ ಇರುವುದು ನನ್ನ ವಿನೋದವರ ಹೆಸರು. ನನ್ನ ಮಾಂಗಲ್ಯ ಸೂತ್ರದ ಮೇಲೆ ಇರುವುದು ನನ್ನ ವಿನೋದವರ ಹೆಸರು. ಈಗ ವರಮಹಾಲಕ್ಷ್ಮಿದು ಬಂತು ನೋಡ್ರಿ. ವರಮಹಾಲಕ್ಷ್ಮಿದು ಬರುವಾಗ ಈಗ ಈ ಒಡಪ ಹೇಳ್ರಿ, ಭಾಳ ಚಂದ ಐತಿ. ಲಕ್ಷ್ಮಿ ಇರುವುದು ಕಮಲದಲ್ಲಿ, ಕಮಲವಿರುವುದು ಸರೋವರದಲ್ಲಿ, ವಿನೋದವರ ತೇಜ ಇರುವುದು ನನ್ನ ಕುಂಕುಮದಲ್ಲಿ. ಮತ್ತೊಂದು ಲಕ್ಷ್ಮಿದು. ಕೊಲ್ಲಾಪುರ ಮಹಾಲಕ್ಷ್ಮಿ ಬಾಗಿಲಿಗೆ ಇರುವುದು ಬಂಗಾರದ ತೋರಣ. ಕೊಲ್ಲಾಪುರ ಮಹಾಲಕ್ಷ್ಮಿ ಬಾಗಿಲಿಗೆ ಇರುವುದು ಬಂಗಾರದ ತೋರಣ. ವಿನೋದವರ ಹೆಸರು ಹೇಳುವೆನು ಆರತಿ ಮಾಡಿದ ಕಾರಣ. ಅವಾಗೆಲ್ಲ ಆರತಿ ಮಾಡಿದ್ಮೇಲೆ ಹೆಸರು ಹೇಳುತ್ತಾನ ತಳಗೆ ಮನೆ ಇಡ್ತಿದ್ದಿಲ್ಲ ರೀ, ಮನೆ ತಕ್ಕೊತಿದ್ರು. ಗಂಡನ ಹೆಸರು ಒಡಪ ಇಟ್ಟು ಹೇಳಿದ್ಮೇಲೆ ಆರತಿ ತಳಗಿಡೋದಂತ. ಅದಕ್ಕೆ ಇದು ಒಡಪ ಚಂದ ಐತೆ ನೋಡ್ರಿ. ಕೊಲ್ಲಾಪುರ ಮಹಾಲಕ್ಷ್ಮಿ ಬಾಗಿಲಿಗೆ ಇರುವುದು ಬಂಗಾರದ ತೋರಣ. ವಿನೋದವರ ಹೆಸರು ಹೇಳುವೆನು ಆರತಿ ಮಾಡಿದ ಕಾರಣ. ಈಗ ಮತ್ತೊಂದು. ದೀಪ ಹಚ್ಚುವುದು ಸಂಜೆ ಹೊತ್ತಿಗೆ. ದೀಪ ಹಚ್ಚುವುದು ಸಂಜೆ ಹೊತ್ತಿಗೆ. ವಿನೋದವರ ಹೆಸರು ಹೇಳುವೆನು ಸಪ್ನಾನ ಅತ್ತಿಗೆ. ವಿನೋದವರ ಹೆಸರು ಹೇಳುವೆನು ಸಪ್ನಾನ ಅತ್ತಿಗೆ. ಸಪ್ನ ಅಂದ್ರೆ ನನ್ನ ತಮ್ಮನ ಹೆಂಡ್ತಿರಿ. ಮತ್ತೊಂದು. ಕನ್ಯಾಕುಮಾರಿಯಲ್ಲಿ ಇರುವುದು ವಿವೇಕಾನಂದರ ಪ್ರತಿಮೆ. ಕನ್ಯಾಕುಮಾರಿಯಲ್ಲಿ ಇರುವುದು ವಿವೇಕಾನಂದವರ ಪ್ರತಿಮೆ. ಗುಜರಾತಿನಲ್ಲಿ ಇರುವುದು ಪಟೇಲರ ಪ್ರತಿಮೆ. ಗುಜರಾತಿನಲ್ಲಿರುವುದು ಪಟೇಲರ ಪ್ರತಿಮೆ. ನಮ್ಮ ವಿನೋದವರ ಹೆಸರು ಹೇಳುವುದು ನನಗೆ ಹೆಮ್ಮೆ. ವಿನೋದವರ ಹೆಸರು ಹೇಳುವುದು ನನಗೆ ಹೆಮ್ಮೆ. ಬೆಳವಡಿ ಮಲ್ಲಮ್ಮ ಕೆಳದಿ ಚೆನ್ನಮ್ಮ. ಬೆಳವಡಿ ಮಲ್ಲಮ್ಮ ಕೆಳದಿ ಚೆನ್ನಮ್ಮ. ನಮ್ಮ ವಿನೋದವರು ಕರೀತಾರ ನನಗೆ ಕಿತ್ತೂರು ಚೆನ್ನಮ್ಮ. ನಮ್ಮ ವಿನೋದವರು ನನಗೆ ಕರೀತಾರೋ ಕಿತ್ತೂರು ಚೆನ್ನಮ್ಮ. ಯಾಕಂತಂದ್ರೆ ಒಂದು ಸ್ವಲ್ಪ ಮಾತಾಡೋದು ನಂದು ಉತ್ತರ ಕರ್ನಾಟಕ ಭಾಷೆ ಅಂದ್ರೆ ನಿಮ್ಗೆ ಗೊತ್ತೈತ್ರಿ. ಅದು ಮಾತಾಡಿದ ಕೂಡ ಎಕ್ದಮ್ ಖಡಕ್ ಕಾಣಿಸ್ತೈತಲ್ಲ, ಅದಕ್ಕೆ ನಾ ಖಡಕ್ ಮಾತಾಡೋದ್ರಿಂದ ಅದಕ್ಕೆ ನಮ್ಮ ಯಜಮಾನ್ರು ಅಂತಾರು ಕಿತ್ತೂರು ರಾಣಿ ಚೆನ್ನಮ್ಮ ಆಗಬೇಕಾಗಿತ್ತು ನೀನು ಅಂತ ಹಿಂಗೆ ಮಜಾಕ್ ಮಾಡ್ತಾರೆ ರೀ. ಅದಕ್ಕೆ ಅದು ಆಗಲಿಲ್ಲ, ಅದು ಎರಡನೇದು ರೀ. ಅಂತಾರಲ್ಲ ನಮಗೆ, ಅದು ಖುಷಿನ ಅಲ್ರಿ. ಅದಕ್ಕೆ ನಾವು ಇದು ಸಣ್ಣದೈತ್ರಿ, ಎಲ್ಲ ಸಣ್ಣ ಸಣ್ಣ ಒಡಪದಾವು. ನೀವು ಈ ಸಲ ಶ್ರಾವಣ ಎಲ್ಲರೂ ಒಡಪು ಹೇಳೋದ್ರಿಂದ ಶುರು ಮಾಡಿರಿ. ಎಲ್ಲರೂ ನಗ್ತಾ ಹಬ್ಬ ಮಾಡಾಕತ್ತೀರಿ. ಮತ್ತು ಹಿಂಗೆ ನಗ್ತಾ ಮುಂದಿನ ಒಂದು ವಿಡಿಯೋ ತೊಗೊಂಡು ಬರ್ತೀನಿ.
ಎಲ್ಲರಿಗೂ ಧನ್ಯವಾದಗಳು.